ಅಣ್ಣ ಎಲೆಕ್ಟ್ರಿಕ್ ಆಟೋ ಯಾರಾದ್ರೂ ತಗೋಬೇಕಂತ ಪ್ಲಾನ್ ಮಾಡ್ತಾ ಇದ್ರೆ ಇಲ್ಲೊಂದು ನಿಮಿಷ ಗಮನ ಇಟ್ಟು ಕೇಳಿ ಅಣ್ಣ. ಯುಗಾದಿ ಆಫರ್, ರಂಜಾನ್ ಆಫರ್ಗೆ ಸಿಂಗಲ್ ಓನರ್ ಆಟೋಗಳು, ಲೇಟೆಸ್ಟ್ ಮಾಡೆಲ್ ಆಟೋಗಳು ಸೇಲ್ಗಿದಾವೆ. ಹತ್ತತ್ರ 35 ಆಟೋಗಳು ಸೇಲ್ಗಿದಾವಣ್ಣ. 35 ಆಟೋಗಳು ಶೋರೂಮ್ ಅಲ್ಲಿ ತಗೊಳ್ಳೋ ಪ್ರೈಸ್ಗಿಂತ ಹತ್ತತ್ರ 50,000ದಿಂದ 1 ಲಕ್ಷ ರೂಪಾಯಿ ಕಮ್ಮಿ ಕೊಡ್ತಾ ಇದಾರೆ. 1 ಲಕ್ಷ ರೂಪಾಯಿ ಕಮ್ಮಿ ಕೊಡ್ತಾ ಇದಾರೆ. ಡೌನ್ ಪೇಮೆಂಟ್ ಗೆ ದುಡ್ಡಿಲ್ವಾ? 0 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ ಬರೋಣ. 0 ಡೌನ್ ಪೇಮೆಂಟ್ ಆಫರ್ ಬಿಟ್ಟು ಇನ್ನೊಂದು ಆಫರ್ ಇದೆ ನೋಡಿ. 25,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಅಣ್ಣ, 1 ಗ್ರಾಮ್ ಗೋಲ್ಡ್ ಕೊಡ್ತೀನಿ. ಯುಗಾದಿ ರಂಜಾನ್ ಆಫರ್ ಇಲ್ಲಿಗೆ ಮುಗಿಯಲ್ಲ. ಇನ್ನೊಂದು ಆಫರ್ 50ರಿಂದ 75,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಅದು ಎಷ್ಟಾದ್ರೂ ಆಗಿರ್ಲಿ ಒಂದು EMI ನ ಇವರೇ ಕಟ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಆಫರ್ ಕೊಡ್ತಾ ಇದಾರೆ ನೋಡಿ. ಒಂದು ಪ್ರೆಷರ್ ವಾಷರ್ನ ಫ್ರೀ ಆಗಿ ಕೊಡ್ತಾ ಇದಾರೆ. ಎಷ್ಟು ಹೇಳಿ? 50ರಿಂದ 75,000 ರೂಪಾಯಿ ಡೌನ್ ಪೇಮೆಂಟ್ ಮಾಡ್ತಕ್ಕಂಥವ್ರಿಗೆ ಒಂದು EMI ಫ್ರೀ ಆಗಿ ಕಟ್ಕೊಡ್ತಾರೆ. ಜೊತೆಗೆ ಒಂದು ಪ್ರೆಷರ್ ವಾಷರ್ನ ಫ್ರೀ ಆಗಿ ಕೊಡ್ತಾರೆ. ಜೊತೆಗೆ ಇನ್ನೊಂದು ಆಫರ್ ಕೊಡ್ತಾ ಇದಾರೆ. ಯಾವ ಲೋನು ಬೇಡ, ಯಾವ ಡೌನ್ ಪೇಮೆಂಟ್ ಬೇಡ, ಫುಲ್ ಕ್ಯಾಶ್ ಅಲ್ಲಿ ತಗೋತೀನಿ ಅಂದ್ರೆ 1 ಗ್ರಾಮ್ ಗೋಲ್ಡ್ ಕೊಡೋದ್ರ ಜೊತೆಗೆ ವಂಡರ್ಲಾಗ್ ಹೋಗ್ತೀರಾ, ಯಾವ ರೆಸಾರ್ಟ್ಗೆ ಹೋಗ್ತೀರಾ, ಎಂಟೈರ್ ಫ್ಯಾಮಿಲಿಗೆ ಪಾಸ್ ಕೊಡ್ತಾರೆ ಇವರು. ಇನ್ನೊಂದು ಆಫರ್ ಅಣ್ಣ, ನೀವು ತಗೊಂತೀರೋ ನಿಮ್ ಫ್ರೆಂಡಿಗೆ ಕೊಡಿಸ್ತೀರೋ, 3 ಗಾಡಿ ತಗೊಂಡ್ರೆ ಒಂದು ಓಲಾ ಗಾಡಿನ ಫ್ರೀ ಆಗಿ ಕೊಡ್ತೀನಿ ಸರ್. ಓಲಾ ಅಣ್ಣ, ಇವಾಗ ನೋಡ್ತಾ ಇದ್ರಲ್ಲ OSM ಬ್ರ್ಯಾಂಡ್ ಆಟೋ ಅಣ್ಣ, ಹೊಸ ಶೋರೂಮ್ ಪೀಸು ನೋಡ್ತಾ ಇದ್ರಲ್ಲ. ಇತ್ತೀಚೆಗೆ ಟ್ರೆಂಡ್ ಅಲ್ಲಿ ಇರೋದೇ ಈ OSM ಆಟೋ. 15 ನಿಮಿಷಕ್ಕೆ ಫುಲ್ ಚಾರ್ಜ್ ಆಗುತ್ತಂತೆ. ಶೋರೂಮ್ ಅಲ್ಲಿ ಕೊಟೇಶನ್ ಹಾಕೊಂಬರೋಣ. ಕೊಟೇಶನ್ ಹಾಕೊಂಡ್ ಪ್ರೈಸ್ ಗಿಂತ ಕಮ್ಮಿ ಬೆಲೆ ಕೊಡ್ತೀನಿ ಸರ್. ಪಕ್ಕನಾ? 100% ಕೊಟೇಶನ್ ಹಾಕ್ಸ್ಕೊಂಡೇ ಬರ್ತಾರೆ. ಹಾಕ್ಸ್ಕೊಂಡ್ ಬರ್ಲಿ. ಒನ್ ಟೈಮ್ ಗಾಡಿ ಲುಕ್ ನೋಡ್ಕೊಳ್ಳೋಣ. OSM ಆಟ 15 ನಿಮಿಷಕ್ಕೆ ಚಾರ್ಜ್ ಆಗುತ್ತಣ್ಣ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನು ಹೈಲೈಟ್ಸ್ ಅಲ್ಲಿ ನೋಡಿದ್ರು ಗೋಲ್ಡ್ ಆಫರು, ಟ್ರಿಪ್ ಆಫರು, ಜೊತೆಗೆ ರೆಫರ್ ಕೊಟ್ಟರು ಕೂಡ ಒಂದು ಬೈಕ್ ಆಫರು, ಆ ಥರ ಎಲ್ಲ ಆಫರ್ ನೋಡಿದ್ರಿ. ಹೌದು ಸ್ನೇಹಿತರೆ, ನಾನಿವಾಗ ಬಂದಿರತಕ್ಕಂಥದ್ದು VS ಕನ್ಸಲ್ಟೆಂಟ್ ಕಡೆಯಿಂದ ಬಂದಿದ್ದೀನಿ. ಲಾಸ್ಟ್ ಟೈಮ್ ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೆ, ಅದು ಕೂಡ ತುಂಬ ವೈರಲ್ ಆಗಿ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು ಅಂತ ಹೇಳಿದ್ರು. ಈಗ ನಮ್ಮ ಜೊತೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ, ಅಂದರೆ ಈ EV ಆಟೋಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ VS ಕನ್ಸಲ್ಟೆಂಟ್ ಓನರ್ ಆಗಿರ್ತಕ್ಕಂಥ ವಿನೋದ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಿ ಸರ್? ಸೂಪರ್ ಅಲ್ವಾ? ನಮ್ಮಂಗ್ ಕೇಳಲ್ವ? ಚೆನ್ನಾಗಿದ್ದೀರಾ ಸರ್? ಸದ್ಯಕ್ಕೆ ಚೆನ್ನಾಗಿಲ್ಲ ಸರ್, ವಾಯ್ಸ್ ಹೋಗಿದೆ. ಅರ್ಚಿ ಈಗ 2 ವಿಡಿಯೋ ಇದೇ ತರ ಬರುತ್ತೆ. ಆದಷ್ಟು ಸರಿ ಮಾಡ್ಕೊಂಡು ಮತ್ತೆ ಬರ್ತೀನಿ ಫೀಲ್ಡ್ಗೆ. ಒಟ್ಟಿನಲ್ಲಿ ಇದೊಂಥರ ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು ನಮ್ಮ ಚಾನಲ್. ಹೌದು ಸರ್. ತುಂಬಾ ತಿಂಗಳಂದ್ರೆ ರೀಸೆಂಟ್ ಆಗಿ 3-4 ತಿಂಗಳಾಯ್ತಾ? 2 ತಿಂಗಳಾಗಿದೆ ಅಷ್ಟೇ. 2 ತಿಂಗಳಿಂದ ಇದೇ ವಿಡಿಯೋ ಹಾಕಿದ್ವಿ. ಹೌದು, ಗಾಡಿಗಳನ್ನ. ಹೌದು. ಯಾವ ರೇಂಜಿಗೆ ವೈರಲ್ ಆಯ್ತು ಅಂದ್ರೆ ಆ ರೇಂಜಿಗೆ ವೈರಲ್ ಆಯ್ತು. ವೈರಲ್ ಆಗೋದೇನೋ ನಮಗೆ ಗೊತ್ತಾಗುತ್ತೆ. ಹೌದು. ಬಿಸ್ನೆಸ್ ಹೇಗಾಯ್ತು ನಿಮ್ಗೆ? ಸೂಪರ್ ಡೂಪರ್ ಸರ್. ಎಲ್ಲಾ ಗಾಡಿಗಳನ್ನು ಪಾಪ ನಮ್ ಜನಗಳು ನಿಮ್ಮ ಮೂಲಕ ನೋಡಿ ಪ್ರತಿಯೊಂದು ಗಾಡಿನೂ ಪರ್ಚೇಸ್ ಮಾಡ್ಕೊಂಡು ಹೋದ್ರು. ಈಗ ಹೊಸ ಲಾಟ್ ತಂದಿದ್ದೀನಿ. ಎಲ್ಲಾ 24 ಮಾಡ್ಲು ಗಾಡಿಗಳೇ. ಯಾವ್ದು ಚಿಂತೆ ಇಲ್ಲ, RC ಕಾರ್ಡ್ಗಳದ್ದು ಚಿಂತೆ ಇಲ್ಲ, ಯಾವ ಪ್ರಾಬ್ಲಮ್ ಇಲ್ಲ, ಲೋನ್ದು ಪ್ರಾಬ್ಲಮ್ ಇಲ್ಲ, ಸಿಬಿಲ್ ಒಂದು ಕರೆಕ್ಟ್ ಆಗಿದ್ರೆ ಸರ್ ಮಿಕ್ಕಿದೆಲ್ಲ. ನಾನು ಆ ವಿಡಿಯೋ ಮಾಡಿದಾದ್ಮೇಲೆ ನಮ್ಗೆ ಗೊತ್ತಿರ್ತಕ್ಕಂಥ ಸ್ನೇಹಿತರು ಅವ್ರು ಇವರು ಎಲ್ಲ ಕೇಳಿದ್ರು, ನೋಡಪ್ಪ ಸೀಸಿಂಗ್ ಗಾಡಿಗಳು ಸಿಗ್ತವೆ, ಅದು ಓಕೆ, ಅದು ಬಿಟ್ಟು ನೀನ್ RC ಕಾರ್ಡ್ ನಿನ್ನ ಹೆಸರಿ ಟ್ರಾನ್ಸ್ಫರ್ ಆಗಷ್ಟೊತ್ತಿಗೆ ಕೂದಲು ಹೋಗಿರ್ತಾವಪ್ಪ ಅಂತ ಹೇಳಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? 1-1.5 ತಿಂಗಳು ಟೈಮ್ ಕೊಟ್ರೆ ಸಾಕು, ಪೂರ್ತಿ ಕಂಪ್ಲೀಟ್ ನೇಮ್ ಟ್ರಾನ್ಸ್ಫರ್ RC ಕಾರ್ಡ್ ನಿಮ್ ಕೈ ಮುಂದೆ. ಚಿಂತೆ ಮಾಡಂಗಿಲ್ಲ, ಚಿಂತನೆ ಮಾಡಂಗಿಲ್ಲ. ಅಂದ್ರೆ ಅವ್ರು ತಗೊಂತವ್ರೆ ಸೆಕೆಂಡ್ ಓನರ್. ಹೌದು. ಈಗ ಫಸ್ಟ್ ಓನರ್ ಗಾಡಿಗಳು, ಫಸ್ಟ್ ಓನರ್ ಗಾಡಿಗಳು, ಎಲ್ಲ ಗಾಡಿಗಳು ಸೇಮ್. ಲಾಸ್ಟ್ ಟೈಮ್ ಏನ್ ಲಾಟ್ ತಂದಿದ್ವಿ ಸೇಮ್ ಲಾಟೆ ಅಲ್ವಾ ಸರ್? ಹೌದು. ಈಗ ಸದ್ಯಕ್ಕೆ ಎಷ್ಟಿದೆ ಸರ್ ಸ್ಟಾಕ್ ಬಂದು ನಮ್ಗೆ 35 ಇದೆ. ಆಲ್ ಓವರ್ ಕರ್ನಾಟಕದಲ್ಲಿ 35 ಗಾಡಿ ಇದೆ. ಲಾಸ್ಟ್ ಟೈಮ್ ಅಂತೂ ಒಂದು ಬಿಡಲಿಲ್ಲ, ಎಲ್ಲ ದೋಸ್ಕೊಂಡು ಹೋಗ್ಬಿಟ್ರು. ಏನ್ ಅರ್ಥ ಸರ್ ಆಲ್ ಓವರ್ ಕರ್ನಾಟಕ ಅಂತ ಇದ್ರೆ? ಆಲ್ ಓವರ್ ಕರ್ನಾಟಕ, ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಮೂಲೆಗಳಲ್ಲೂ ಎಲ್ಲೆಲ್ಲಿ EMI ಕಟ್ಟಕ್ಕಾಗ್ತದೆ ಕಷ್ಟದಲ್ಲಿ ಸೀಸ್ ಆಗಿರ್ತಾವ ಗಾಡಿಗಳು, ಆ ಗಾಡಿಗಳೆಲ್ಲ ಅಲ್ಲಲ್ಲೇ ಸೀಸ್ ಮಾಡಿ ನಿಲ್ಸಿರ್ತಾರೆ. ಬ್ಯಾಂಕ್ 2 ಇರ್ತವೆ. ಸೊ ಅಲ್ಲಲ್ಲೇ ಇರುತ್ತೆ. ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಲ್ಲೇ ಗಾಡಿಗಳನ್ನ ತೋರಿಸ್ತಾರೆ. ಅಲ್ಲಲ್ಲೇ ಎಲ್ಲಾ ಕಡೆ ವ್ಯವಸ್ಥೆ ಇದೆ. ಎಲ್ಲಾ ಕಡೆನೂ ನೋಡ್ಕೋಬಹುದು. ಅವರು ಲೋನ್ ಬೇಕಾದ್ರೆ ಲೋನ್ ತಗೋಬಹುದು, ಫುಲ್ ಕ್ಯಾಶ್ ಬೇಕಾದ್ರೆ ಫುಲ್ ಕ್ಯಾಶ್ ತಗೋಬಹುದು. ಹೌದಾ? ನಿಮ್ದು ಇಲ್ಲಷ್ಟನ್ನ ಲಾಟ್ ಇರೋದು ಬೇರೆ ಎಲ್ಲಿದೆ ಸರ್? ಗುಲ್ಬರ್ಗದಲ್ಲಿದೆ, ಮೈಸೂರಲ್ಲಿದೆ, ಶಿವಮೊಗ್ಗ, ಹುಬ್ಳಿಲಿದೆ, ಬೆಂಗಳೂರಲ್ಲಿದೆ. ಈ ಗಾಡಿ ಬೇಕು, ಈ ವಿಡಿಯೋದಲ್ಲಿ ತೋರ್ಸಕ್ಕಂತ ಗಾಡಿಗಳು ಬೇಕು ಅಂದ್ರೆ ಎಲ್ಲೆಲ್ಲಿ ಬರ್ಬೇಕು? ಈ ವಿಡಿಯೋದಲ್ಲಿ ತೋರಿಸೋ ಗಾಡಿಗಳಿಗೆ ಬೆಂಗಳೂರು ನಮ್ಮ ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ಸರ್ವಿಸ್ ರೋಡ್ ನಮ್ಮ ಆಫೀಸ್ ಇದೆ. ಅಲ್ಲಿ ಬಂದು ನಮ್ಮನ್ನ ಭೇಟಿ ಮಾಡಿದ್ರೆ ನಾವು ನಮ್ಮ ಗೋಡೌನ್ ಕರ್ಕೊಂಡ್ ಬರ್ತೀವಿ. ಅವ್ರು ಯಾವ ಗಾಡಿ ಸೆಲೆಕ್ಟ್ ಮಾಡ್ಕೋತಾರೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಾಭಿಮಾನವಾಗಿ ದುಡಿಬೇಕು ಅಂತ ಇರೋ ಹೆಣ್ಣಾಗ್ಲಿ, ಮಂಗಳಮುಖಿಯವರಾಗ್ಲಿ, ಅಂಗವಿಕಲರಾಗ್ಲಿ, ರೈತರಾಗ್ಲಿ, ಅಥವಾ ನಮ್ಮ ಸೋಲ್ಜರ್ಸ್ ಆಗ್ಲಿ, ಅವ್ರು ಯಾರೇ ಬಂದ್ರು 0 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್. ಈ ಸಿಬಿಲ್ ಒಂದು ಚೆನ್ನಾಗಿ ತಗೊಂಡ್ಬಿಡಿ ಸರ್. ಯಾಕಂದ್ರೆ ನಮ್ಮ ಸೇಟು ಫೈನಾನ್ಸ್ ಗಳಲ್ಲ, ಆ ಆಟೋ ಡ್ರೈವರ್ಗಳನ್ನ ಇಂಡೋದಲ್ಲ ಸೇಟು ಫೈನಾನ್ಸ್ ತರನೇ ಅಂತ ಹೇಳ್ತಾರೆ. ಬಟ್ ನಮ್ದೇನಿದ್ರು RBI ರೂಲ್ಸ್ ಪ್ರಕಾರ ಇರೋ ಬ್ಯಾಂಕ್ ಫೈನಾನ್ಸೇ.
ಸೊ ನೀವು ಸಿವಿಲ್ ಅಂತಂದ್ರೆ ಗಾಡಿ ಅಂತೂ ಈಸಿಯಾಗಿ ಸಿಗುತ್ತೆ ಸರ್. ಆ ಥರನಾ? ಹೌದು. ಓಕೆ ಸರ್, ಹಾಗಾದ್ರೆ 30ರಿಂದ 35 ಗಾಡಿಗಳಿದೆ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಇಳಿಸಿರ್ತಕ್ಕಂಥ ಗಾಡಿಗಳು ಒಂದೊಂದಾಗಿನೇ ನೋಡ್ಕೊಂತ ಬರೋಣ. ನೀವು ಕೂಡ ನೋಡ್ಕೊಳ್ಳಿ ಯಾವ ತರ ಇದೆ ಗಾಡಿ ಅಂತ ಹೇಳ್ಬಿಟ್ಟು, ಯಾವ್ಯಾವ ತರ ಯಾವ್ಯಾವ ಮಾಡೆಲ್ ಇದೆ, ಯಾವ್ಯಾವ ಬ್ರಾಂಡಲ್ ಇದೆ ಅನ್ನೋದನ್ನ ತೋರ್ಸೋಣ ಸರ್. ಸರ್ ಇದೆಲ್ಲ ಮಹೇಂದ್ರ ಫೈನಾನ್ಸ್ ಗಾಡಿಗಳು, ಸಾರಿ ಮಹೇಂದ್ರ ಟ್ರಿಯೋ ಪ್ಲಸ್ ಗಾಡಿ. ಓಕೆ, ಎಲ್ಲ ಮೆಟಲ್ ಗಾಡಿಗಳು, ಎಲ್ಲ 24 ಮಾಡಲೆ ನೋಡಿ, ಇಲ್ಲೇ ಹಾಕ್ಸ್ಬಿಡಿ. 2024 ಮಾಡಲು ಸಿಂಗಲ್ ಓನರ್ ಗಾಡಿ ಅಣ್ಣ. ಅದು 7ನೇ ತಿಂಗಳು ಗಾಡಿ ಮಹೇಂದ್ರ ಟ್ರಿಯೋ ಪ್ಲಸ್. ಇದು 24 7ನೇ ತಿಂಗಳು. ಹೌದು, ಇಲ್ಲೇ ಸ್ಟಿಕ್ಕರ್ ಸಮೇತ ಇದೆ. ನೆಕ್ಸ್ಟ್ ಅಣ್ಣ, ಈ ರೀತಿ ಬರೀ ನಿಮ್ಗೆ ಸಿಗೋದಲ್ಲ ಮಾಡ್ಲು ಗಾಡಿಗಳೇ. ನಿಮ್ಗೆ ಇಲ್ಲಿ ಯಾವ್ದು ಹಳೇದು 2023 24. ಆಮೇಲೆ ಕೆಲವರು ಕಮೆಂಟ್ಸ್ ಮಾಡಿದ್ರು, ಇವರು ಬಾಡಿಗೆಗೆ ಬಿಟ್ಟಿರೋ ಗಾಡಿಗಳನ್ನೆಲ್ಲ ತಂದು ಈಗ ಎಲ್ಲ ದುಡ್ಕೊಂಡ್ ಮೇಲೆ ಸೇಲ್ ಮಾಡ್ಕೊಂತಿದಾರೆ ಅಂತ. ಯಾವುದೇ ಕಾರಣಕ್ಕೂ ಯಾವುದು ಬಾಡಿಗೆ ಕೊಟ್ಟಿರೋದಲ್ಲ, ಇದು ಖುದ್ದಾಗಿ ಅವರು ಕಟ್ಟಕ್ಕಾಗದೆ ಕಷ್ಟದಲ್ಲಿ ಸೀಸ್ ಆಗಿರುವಂತ ಗಾಡಿಗಳೇನೆ. ಸೊ ಕಸ್ಟಮರ್ ಇಂದಾನೆ ಡೈರೆಕ್ಟ್ ಆಗಿ ಸಿಗ್ತದೆ. ಇಲ್ಲಿ ಬಿಚ್ಚೋದು, ಹಾಕೋದು, ತೆಗೆಯೋದು, ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಳೋದು ಇವೆಲ್ಲ ಏನು ಇರಲ್ಲ. ಶೋರೂಮ್ ಹಿಸ್ಟ್ರಿ ಸಮೇತ ಗಾಡಿ ಕೊಡ್ತೀವಿ ಅಷ್ಟೇ. ಸೊ ನಮ್ಮ ಹತ್ರ ಇರೋ ಗಾಡಿಗಳಲ್ಲಿ ನಿಮ್ದು ಯಾವ್ದಾದ್ರು ಇತ್ತಾ ಅಂದ್ರೆ ಬ್ಯಾಂಕಲ್ಲಿ ಸೀಸ್ ಆಗಿರೋದು, ಸರ್ ಬನ್ನಿ, ಗಾಡಿ ನಂಬರ್ ಏನೋ ನಿಮ್ದೇನಾ, ನಿಮ್ಮ ಹೆಸರು ಇದೆಯಾ, ಸೆಟ್ಲ್ಮೆಂಟ್ ಕೂಡ ಕಮ್ಮಿಲಿ ಆದಷ್ಟು ಬಾಣ. ಅವರು ಆಟೋ ಡ್ರೈವರ್ ಮಗನೇ ಮಾಡ್ಕೊಡ್ತಾರೆ, ಯಾಕೆ ಮಾಡ್ಕೊಡಲ್ಲ? ಕರೆಕ್ಟ್ ನಿಜ. ಸೊ ಈ ತರ ಮಹೇಂದ್ರ ಗಾಡಿಗಳೆಲ್ಲ ಈ ರೀತಿ ಆಫರ್ಸ್ ಇದೆ. ಎಲ್ಲ ಮೆಟಲ್ ಗಾಡಿಗಳು ಸರ್, ಇದು ಎಲ್ಲ ಮಾಡಲ್ ಗಾಡಿಗಳೇ. ಇದು ಈ ರೀತಿ ಇದೆ, ಏನು ಹೆಡ್ಲೈಟ್ ಇಲ್ಲ, ಅದೆಲ್ಲ ಏನು ನೋಡಕ್ ಹೋಗ್ಬಿಡಿ, ಸುಮ್ಮನೆ ಡೆಮೋಗ್ ನಿಲ್ಸ್ಕೊಂಡಿರೋದು ಅಷ್ಟೇ. ಇದು ಅವ್ರು ಬಂದ್ರೆ ಎಲ್ಲ ನೀಟಾಗಿ ಶೋರೂಮ್ ಕಂಡೀಷನ್ ಗಾಡಿ ಕೊಡ್ತೀವಿ. ಅದಂತೂ ಲಾಸ್ಟ್ ಟೈಮ್ ಯಾವ್ದೋ ಒಂದು ಗಾಡಿ ಈ ತರ ಹಿಂಗ ಆಗಿರೋದು, ಆಲ್ಮೋಸ್ಟ್ ಎಲ್ಲ ಗಾಡಿ ಎಲ್ಲ ಗಾಡಿ ಚೆನ್ನಾಗಿದೆ ಸರ್ ಅಲ್ವಾ? ಅದ್ ಹೇಗೆ ಇರ್ಲಿ, ನಾವು ಮಾಡಿಸ್ಕೊಡ್ತೀವಿ. ಇಲ್ಲಿ ನೋಡಕ್ಕೆ ನಿಮ್ಗೆ ಇದ್ರಲ್ಲಿ ಏನಾಗಿಲ್ಲ, ಈ ತರ ಬ್ಲೂ ಕಲರ್ ಒಂದು ಶೀಲ್ಡ್ ಅಂತ ಹಾಕ್ಬೇಕು ಅಷ್ಟೇ ಅಷ್ಟೇ. ಅದ್ ಹಾಕಿದ್ರೆ ಮುಗ್ದಾಯ್ತು. ಬನ್ನಿ ಒಳಗಡೆ ಕೂಡ ಎಲ್ಲ ಸಿಗುತ್ತೆ. ಒಳಗಡೆ ಬನ್ನಿ ತೋರಿಸ್ತೀನಿ ನೋಡಿ. ನೋಡಿ ಸರ್, ಪೇಂಟ್ ನೋಡ್ಕೊತೀಯಣ್ಣ, ಕೆಳಗಡೆ ಪೇಂಟ್ ನೋಡೋಣ, ಯಾವ್ದು ರೀಪೇಂಟ್ ಆಗಿಲ್ಲ. ಫೈಬರ್ ನೋಡ್ತೀಯಣ್ಣ, ಎಲ್ಲ ಹೊಸ ಗಾಡಿನೇ. 24 ಗಾಡಿ ಅಂದ್ರೆ ಲೇಟೆಸ್ಟ್ ಮಾಡಲ್ಲೇ. ಇನ್ನೇನಣ್ಣ ಹೊಡೆದಿರ್ತಾರೆ ಗಾಡಿಗಳನ್ನ. ಸ್ಪೇಸ್ ಮಹೇಂದ್ರದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ವಾ? ಹೌದು, ನೋಡ್ಕೊಳ್ಳಿ. ಹಂಗಂತೇಳಿ ತುಂಬ್ಸಕ್ಕಾಗಲ್ಲ ಎರಂಬಿರಿ ಜನಗಳನ್ನ, ಯಾಕಂದ್ರೆ ಟ್ರಾಫಿಕ್ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಹೌದು ಸರ್, ಇವೆಲ್ಲ ಮೋಂಟ್ರೋ ಗಾಡಿಗಳು. ಸೊ ಇದರಲ್ಲಿ ಸ್ಪೇಸ್ಗಳು ನಿಮ್ಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ನೋಡಿ ಡ್ರೈವರ್ ಸ್ಪೇಸ್ ಎಷ್ಟಿದೆ, ಜಾಸ್ತಿ ಮೂವಿಂಗ್ ಇದೆ ಸರ್ ಮೋಂಟ್ರೋನೆ. ಲಾಸ್ಟ್ ಟೈಮ್ ನೀವು ವಿಡಿಯೋ ಮಾಡ್ಬೇಕು ಅಷ್ಟೇ, ಅದ್ ಮಾಡಿದ್ಮೇಲೂ ಅಷ್ಟೇ ನಮ್ಗೆ ತಗೊಂಡು ಸಾರ್ ಅವ್ರಿಗೆ ಗೊತ್ತಿರುತ್ತೆ, ನಿಮಗಿನ್ನ ಬುದ್ಧಿವಂತರು ತಗೊಂಡವ್ರಿಗೆ. ಸ್ಪೇಸ್ ವಿಚಾರದಲ್ಲಿ, ಮೈಲೇಜ್ ವಿಚಾರದಲ್ಲಿ ಮೋಂಟ್ರೋ ಗನ್ ಇದೆ. ಕುತ್ಕೊಂಡು ಮುಂದ್ಗಡೆ ಸ್ವಲ್ಪ ಲಗೇಜ್ ಆರಾಮಾಗಿ. ಇಲ್ಲ ಸರ್, ಲಗೇಜ್ ಹಾಕಕ್ಕೆ ಹಿಂದ್ಗಡೆ ಸ್ಪೇಸ್ ಇದೆ. ಅಲ್ಲ ಇಟ್ಕೋಬಹುದು. ಇಟ್ಕೋಬಹುದು. ಗೋಲ್ಡ್ ತಂದಿರ್ತೀನಿ, ಹಿಂದಿಡಕ್ಕಾಗುತ್ತೆ ಸರ್. ಕರೆಕ್ಟ್ ಕರೆಕ್ಟ್. ಹಿಂದ್ಗಡೆ ನಿಮ್ಗೆ 4-5 ಸೂಟ್ ಕೇಸ್ ಇಡುವಷ್ಟು ಜಾಗ ಇದೆ ಸರ್. ಈಗ ಎಲ್ಲ ಜನಗಳಿಗೆ ಗೊತ್ತಿದೆ, ಬಟ್ ಒಂದು ಇಂಟ್ರೊಡ್ಯೂಸ್ ಅಂತ ಮಾಡ್ತಾ ಇದೀವಿ. ಅಣ್ಣ ಗಾಡಿ ನಂಬರ್ ಹಾಕೋಣ, ಕಾರ್ ಇನ್ಫೋ ಇದೆ, ಪರಿವಾಹನ್ ಇದೆ, ಎಷ್ಟನೇ ಓನರ್ ಏನು ಎಲ್ಲ ಗೊತ್ತಾಗ್ಬಿಡುತ್ತೆ. ಎಲ್ಲ 24 ಮಾಡಲು ಸಿಂಗಲ್ ಓನರ್ ಗಾಡಿಗಳೇ. ಆಲ್ಮೋಸ್ಟ್ ಟೈರ್ ಕಂಡೀಷನ್ ಕೂಡ ನೋಡಬಹುದು. ಅಂದ್ರೆ ಏನಂದ್ರೆ ಕಂಡಮಂತೂ ಆಗಿಲ್ಲ, ಗಾಡಿ ಓಡಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಿಮ್ಗೆ. ಹೌದು 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 ಅಲ್ವಾ ಸರ್? ಹೌದು. ಮತ್ತೆ ಬೇರೆ ಗಾಡಿಗಳು ಅಲ್ಲೆಲ್ಲ ಇದಾವೆ, ಮೋಂಟ್ರಾಗಳೇ ಎಲ್ಲ ಮೋಂಟ್ರಾ ಇದೆ, ಮಹೇಂದ್ರ ಇದೆ. ನೋಡಿ ಇದು ಅಪ್ಪೆ ಗೊತ್ತಲ್ಲ ಸರ್ ನಿಮ್ಗೆ? ಎಷ್ಟು ಹೊಡಿದೆ ಸ್ವಲ್ಪ ನೋಡ್ಸಿ ಸರ್, ಯಾವ್ದನ್ನ ಗಾಡಿಗಳು ಅಪ್ರಾಕ್ಸಿಮೇಟ್ ಎಷ್ಟು ಹೊಡಿದಾವ ಅಪ್ ಟು ಅಂದ್ರೆ? ಅಪ್ ಟು ಅಂದ್ರೆ ನಿಮ್ಗೆ 2000, 3000, 10,000, 15,000 ಮಾಡ್ಲುಗಳ ಮೇಲೆ ಆ ಕಡೆ ತೋರಿಸಿ. ಮಾಡ್ಲುಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇದು 2024 13,000 ಹೊಡಿದೆ. ಎಷ್ಟು? 2024 2000 ಫೆಬ್ರವರಿ ಇದು ಗಾಡಿ. 2024 ಮಾಡಲು 13,364 ಕಿಲೋಮೀಟರ್ ಓಡಿದೆ. ಹೌದು ಸರ್. ಯಾವ್ದು ಓಡಿರೋದನ್ನೆಲ್ಲ ಟ್ರ್ಯಾಪಿಂಗ್ ಮಾಡಿರೋದು ಆತರ ಇಲ್ಲ ಸರ್. ಯಾಕೆ ಅಂದ್ರೆ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ನಾನು. ಟ್ಯಾಂಪರಿಂಗ್ ಆಗಿಲ್ಲ ಅಡ. ಹೌದು, ಚೆಕ್ ಮಾಡ್ಕೋಬಹುದು 100%. ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ ಅಂತ. ಒಟ್ಟಿಗೆ ಅಪ್ಪೆ ಸಿಟಿ ಇದೆ, ಈ ಸಿಟಿ ಮತ್ತೆ ಅನ್ರಿಜಿಸ್ಟರ್ ಗಾಡಿ ಸರ್ ಇದು. ಅನ್ರಿಜಿಸ್ಟರ್ ಗಾಡಿ ಬರೀ 200 ಕಿಲೋಮೀಟರ್ ಓಡಿದೆ ಅಷ್ಟೇ. ಅಂದ್ರೆ ಯಾವ ಪೊಲೀಸ್ ಹಿಡಿಯಂಗಿಲ್ಲ, ಯಾವ ಪೊಲೀಸ್ ಹಿಡಿಯಂಗಿಲ್ಲ. ಲಗೇಜ್ ಅವಾಗ ಹಿಡಿತಾರಲ್ಲ ಸರ್, ಲಿಮಿಟ್ ಇದೆ ನೋಡಿ. ಇದು ಲಾಸ್ಟ್ ಟೈಮ್ ಹೇಳ್ದಂಗೆನೆ ಪರ್ಮಿಟ್ಗಳಿಲ್ಲ ಇವಕ್ಕೆ. ಆರಾಮಾಗಿ ಇಂಡಿಯಾ ಪೂರ್ತಿ, ಕರ್ನಾಟಕ ಪೂರ್ತಿ ಆರಾಮಾಗಿ ಓಡಾಡ್ಬೋದು. ಎಲ್ಲಿಗೆ ಹೋಗ್ತೀವಿ? ಪರ್ಮಿಟ್ ದಂಧೆಗಳಿಗೆ ಸಿಗಾಕೊಂಡು ಒದ್ದಾಡೋದೇ ಬೇಕಿಲ್ಲ ನಿಮ್ಗೆ. ಯಾವ್ದೇ LPG, CNG ಎಕ್ಸ್ಟ್ರಾ ಹಾಕ್ಸೋದು, ಡೀಸೆಲ್ ಹಾಕ್ಸೋದು, ಇಂಜಿನಲ್ ಹಾಕ್ಸೋದು ಏನಿಲ್ಲ. 10,000 ಕಿಲೋಮೀಟರ್ ಇನ್ನಿರುವೈತೆ. ಲಾಸ್ಟ್ ಟೈಮ್ ಹೇಳಿದ್ವಲ್ಲ, ಲಾಸ್ಟ್ ಓಡಿಯೋದಲ್ಲಿ ಎಲ್ಲರೂ ತಗೊಂಡಿರೋ ಆಟೋ ಡ್ರೈವರ್ಗಳು. ಹೌದು, ಖುಷಿ ಆದ್ರೆ ತಗೊಂಡ್ರ ಸರ್, ಸಂತೋಷ ಕೊಟ್ಟಿದೀವಿ, ಅವ್ರಿಗೂ ಖುಷಿ ಆಗಿದೆ. ವಿಡಿಯೋದಲ್ಲಿ ಏನಂದ್ರು ಸರ್ ಹೇಳಿ, ಒಂದು ಹೆಲ್ಪ್ ಆಯ್ತು. ಈಗ ಹೊಸ ಗಾಡಿಗೆ ಹೋಗ್ಬೇಕು ಅಂತಿದ್ವಿ, ಎಷ್ಟೋ ಜನ ಬೈಕೊಂಡವ್ರು ಸೀಸಿಂಗ್ ಮಾಡ್ಕೊಂಡ್ರು. ಕಾಮೆಂಟ್ ನೋಡಿದ್ರೆ ಹಂಗೆ ಇದಾಗ್ತಾ ಇತ್ತು. ಅದ್ರ ಜೊತೆ ಇನ್ನೂ ಕೆಲವ್ರಿಗೆ ಜೀವನ ಆಗುತ್ತೆ. ತಗೋಬೇಕಾದ್ರೆ ನೋಡಿ ಮಾಡಿ ತಗೊಳ್ಳಿ ಅಷ್ಟೇ ನಾನು ಹೇಳೋದು. EMI ಕಟ್ಟಕ್ಕಾಗ್ಲಿಲ್ಲ, ಇಲ್ಲಪ್ಪ ನನಗೆ ಕಟ್ಟಕ್ಕೆ ಕೆಪಾಸಿಟಿ ಇದ್ದು, ಏನೋ ಪರಿಸ್ಥಿತಿ ಹಂಗಾಯ್ತು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಂಗೆ ಇರುತ್ತೆ. ನೀವು ಲೋನ್ ತಗೋಬೇಕಾದ್ರೆ ಅದನ್ನ ಯೋಚನೆ ಮಾಡಿ ನೀವು ಮಾಡ್ಬೇಕಾಗುತ್ತೆ. ಆರ್ಥಿಕ ಪರಿಸ್ಥಿತಿಗಳು ಇರ್ತಾವಲ್ಲ ಅಲ್ವಾ ಸರ್? ಸೊ ಅವ್ರಿಗೆ ಯಾವಾಗ ಯಾವ ಸಮಸ್ಯೆ ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಸೊ ಅವ್ರು ಇವಾಗ ಏನಾದ್ರು ಪ್ರಿಪೇರ್ ಆಗಿದ್ರೆ, ನಾನು ಫಸ್ಟ್ ಹೇಳಿದ್ನಲ್ಲ, ಇಲ್ಲ ಅವ್ರ ಗಾಡಿ ಇದೆಯಾ ಸೆಟ್ಲ್ಮೆಂಟ್ ಮಾಡಿ, ಗಾಡಿ ನಂಬರ್ ಇದೆ, ನಿಮ್ ಗಾಡಿ ಏನಾದ್ರು ಇದ್ರೆ ಇಲ್ಲೇ ಬನ್ನಿ, ಡೈರೆಕ್ಟ್ ಆಗಿ ನಾನೇ ಸೆಟ್ಲ್ಮೆಂಟ್ ಮಾಡ್ಕೊಡ್ತೀನಿ. ನಿಮ್ಗೂ ಹೆಲ್ಪ್ ಆಗ್ಲಿ, ಯಾಕಂದ್ರೆ ಗಾಡಿ ರೇಟ್ ಬೇಡ, ಇನ್ನೂ ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಡ್ತೀನಿ ಅಲ್ವಾ ಸರ್? ಸೆಟ್ಲ್ಮೆಂಟ್ ಅಂದ್ರೆ ಸೆಟ್ಲ್ಮೆಂಟ್ ಸೆಟ್ಲ್ಮೆಂಟ್ ಅಷ್ಟೇ. ನೆಕ್ಸ್ಟ್ ಸರ್
ಸರ್ ಈ ತರ ಆಟೋಗಳೆಲ್ಲ ಇದೆ, 2 ವೀಲರ್ಗಳು ಇದೆ ನಮ್ಮ ಹತ್ರ. ಹಾಗೆ ಓಲಾ ಅಂದ್ರೆ 3 ಗಾಡಿ, ಯಾರಾದ್ರೂ ಗಾಡಿ ನಿಮ್ ಫ್ರೆಂಡಿಗೆ ರೆಫರ್ ಮಾಡ್ತಿರೋ ಅಥವಾ ಡೆಲಿವರಿ ಆಗ್ಬೇಕು 3 ಗಾಡಿ? ಹೌದು, ಡೆಲಿವರಿ ಆಗಿ ಸಕ್ಸಸ್ ಆಗ್ಬೇಕು. ಒಂದೇ ದಿನಕ್ಕೆ ನಾನು ತಗೊಳಕ್ ಆಗಲ್ಲ ಸರ್ 3 ಗಾಡಿ. ಎಷ್ಟು ದಿನ ಟೈಮ್ ಕೊಡ್ತೀರಿ? 1 ತಿಂಗಳು ಟೈಮ್ ಕೊಡ್ತೀವಿ. 1 ತಿಂಗಳ ಒಳಗಡೆ 3 ಗಾಡಿ ತಗೊಂಡಿದ್ದೀರಾ ಅಂದ್ರೆ ಒಂದು 2 ವೀಲರ್ ಓಲಾ, ಒಂದು 2 ವೀಲರ್ ಓಲಾ ವಿತ್ ರಿಜಿಸ್ಟ್ರೇಷನ್ ಕೊಡ್ತೀನಿ. ನಿಮ್ಮ ಹತ್ರ ಸ್ಟಾಕ್ ಖಾಲಿ ಆಗ್ಬಿಟ್ರೆ ತರಿಸ್ಕೊಡ್ತೀನಿ ಸರ್. ಪಕ್ಕ ಲೆಕ್ಕ ಹಾಕಿ ಆಟೋ ಎಷ್ಟಿದೆ ಅಂತ ಲೆಕ್ಕ ಹಾಕಿ 2 ವೀಲರ್ ತರಿಸಿಕೊಂಡಿರೋದು ನಾನು. ಈ ಸ್ಟಾಕ್ ಸ್ಟಾಪ್ ಆಗಲ್ಲ, ಇದು ಬರ್ತಾನೆ ಇರುತ್ತೆ, ಅದು ಇರುತ್ತೆ, ಇದು ಇರುತ್ತೆ. ನೀವು ಯಾವ ಬೇಕಾದ್ರೂ ಬಂದು ತಗೊಂಡೋಗ್ಬೋದು. ಯೂಶಲ್ ಆಗಿ ಆಟೋ ಇಲ್ಲ 2 ವೀಲರ್ ತಗೋತೀವಿ ಅಂದ್ರೆ 2 ವೀಲರ್ ತಗೊಳ್ಳಿ, ಬೇಕಾ ಸಪ್ರೇಟ್ ಆಗಿ ಲೋನು ಕೊಡ್ತೀನಿ. ಆಟೋ ಓಡಿಸ್ತಿದ್ರೆ ಅಂದ್ರೆ ಯೂಶಲ್ ಆಗಿ ನಿಮ್ಮ ಮಕ್ಕಳು ಯಾರೋ ಸ್ಕೂಲು ಕಾಲೇಜು ಹೋಗ್ತಾ ಇರ್ತಾರೆ, ಪೆಟ್ರೋಲ್ ಡೀಸೆಲ್ ಹಾಕಿಸಕ್ಕಾಗಲ್ಲ. ನೀವು ತಗೊಂತಕ್ಕಂಥ ಆಟೋ ನಿಮ್ಮ ಫ್ರೆಂಡಿಗೆ ಕೊಡಿಸಿದಾಗ ಅದು ಕೂಡ ಒಂದು ಹೆಲ್ಪ್ ಆಗುತ್ತೆ, ಜೊತೆ ನಿಮ್ಮ ಫ್ಯಾಮಿಲಿಗೆ ಒಂದು ಬೈಕು ಆಗುತ್ತೆ. ಹೌದು, ಟ್ಯೂಷನ್ ಬಿಡಕ್ಕೆ, ತರಕಾರಿ ತರಕ್ಕೆ, ಗೃಹಿಣಿಯರಿಗೆ ಯೂಸ್ ಆಗುತ್ತೆ ಸರ್ ಇದು. ಅಷ್ಟೇ ಸರ್. ಮತ್ತೆ ಇನ್ನೇನಿದೆ ಸರ್ ಇಲ್ಲಿ? ಸರ್ ಲಗೇಜ್ ಗಾಡಿಗೂ ಸ್ಟಾಕ್ ತುಂಬಾ ಕಮ್ಮಿ ಇದೆ. ಲಾಸ್ಟ್ ಟೈಮ್ ಎಲ್ಲ ಓಪನ್ ತೊಟ್ಟಿ ಇದು, ಕಂಟೈನರ್ ಗಾಡಿನೂ ಇದೆ. ಕಸ್ಟಮೈಸ್ ಅದು ಅವ್ರಿಗೆ ಯಾವ ತರ ಬೇಕು ಅಂತ ಕೇಳಿದ್ರೆ ಆ ತರ ತರಿಸ್ಕೊಡ್ತೀನಿ ನಾನು. ಇದೇನೋ ಅಂತಿರಲ್ಲ ತೊಟ್ಟಿ, ಅರ್ಧ ತೊಟ್ಟಿ ಅಂತ. ಅರ್ಧ ತೊಟ್ಟಿ ಲಾಸ್ಟ್ ಟೈಮ್ ನಾನು ಕೇಳಿದ್ದು. ಅರ್ಧ ತೊಟ್ಟಿ ಆಟೋ ಅಂದ್ರೆ ಇದೇನೆ ಅಲ್ವಾ ಸರ್? ಕಾಮನ್ ಆಗಿ ಆಡು ಭಾಷೆ ಅಂತಾರಲ್ಲ, ಆ ರೀತಿ ಆಟೋದವ್ರಿಗೆ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ವಿಡಿಯೋ ಮಾಡಕ್ ಬಂದಾಗ ಇವ್ರು ಹೇಳಿದ್ರು, ಅವಾಗ್ಲೇ ನನ್ಗೂ ಗೊತ್ತಾಗಿದ್ದು ಅರ್ಧ ತೊಟ್ಟಿ ಆಟೋ ಅಂದ್ರೆ ಇದೆ ಅಂತ. ಹೌದು, ಈ ತರ ಗಾಡಿಗಳಿದೆ ಸರ್. ಜನಗಳಿಗೆ ನೀವು ಹೊಸ ತಗೋಬೇಕು ಅಂತ ಹೋಗಿ ಹೊಸ ತಗೊಳಕ್ ಆಗದೆ ನಿಮ್ಮ ಅಷ್ಟೊಂದು ಅಮೌಂಟ್ ಡೌನ್ ಪೇಮೆಂಟ್ ಮಾಡೋಕ್ಕಾಗಲ್ಲ. ಇನ್ನೊಂದೆಲ್ಲೋ ಯಾರ ಹತ್ರನೋ ಬಾಡಿಗೆ ಗಾಡಿ ಓಡಿಸ್ತಾ ಇರ್ತೀರಾ. ಸ್ವಾವಲಂಬಿಯಾಗಿ ಬದುಕೋಕ್ಕೋಸ್ಕರ ನಾನು 0 ಡೌನ್ ಪೇಮೆಂಟ್ ಕೊಡ್ತಾ ಇರೋದು. ಯಾವುದೇ ಫೈನಾನ್ಸಲ್ಲೂ ಈ ಆಫರ್ಸ್ ನಿಮ್ಗೆ ಕೊಡಲ್ಲ. 0 ಡೌನ್ ಪೇಮೆಂಟ್ ಜೊತೆಗೆ ಇಷ್ಟೊಂದು ಆಫರ್ಸ್ಗಳು ಕೊಡ್ತಾ ಇದ್ದೀನಿ ಅಂದರೆ ಆಟೋ ಡ್ರೈವರ್ ಮನೆಗಳು ಉದ್ಧಾರ ಆಗಬೇಕು ಅನ್ನೋ ಕಾರಣಕ್ಕಷ್ಟೇ. ಯಾರಿಗೂ ಏನೋ ತೊಂದರೆ ಆಗಲಿ ಅಥವಾ ಇದರಿಂದ ನನಗೇನೋ ಲಾಭ ಸಿಕ್ಬಿಡಲಿ ಅನ್ನೋದು ಒಂದು ರೀತಿ ಇದ್ರೂ, ಬಟ್ ನನಗೆ ಇದರಲ್ಲಿ ನಿಸ್ವಾರ್ಥ ಸೇವೆ ಇದೆ. ಯಾಕಂದ್ರೆ ನೀವು ಹೇಳ್ದಂಗೆ ಆಟೋ ಡ್ರೈವರ್ ಮಗಾನೆ ಅಲ್ವಾ? ಹಿಂಗೆ ಏನಿವೆ ಸರ್, ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ರಾ? ಆಲ್ಮೋಸ್ಟ್ ಮುಗಿಸಿದ್ದೀನಿ. ಬಟ್ ಸರ್ವಿಸ್ ಇದರಲ್ಲಿ ಕೆಲವರು ಕಮೆಂಟ್ಸ್ ಮಾಡಿದ್ರು ಸರ್. ಆ ಕಮೆಂಟ್ಸ್ ಮಹಾಪ್ರಭುಗಳಿಗೆ ಒಂದು ನಮಸ್ಕಾರ ಹೇಳಿ. ಅವ್ರು ಹೇಳಿರೋದು ಕೆಲವೊಂದು ಒಳ್ಳೇದಿದೆ. ಯಾಕೆ ಅಂದ್ರೆ ಈಗ ಇದು ರೀಸೇಲ್ ವ್ಯಾಲ್ಯೂ ಇಲ್ಲ ಅಂತ, ರೀಸೇಲ್ ವ್ಯಾಲ್ಯೂ ಅಂತ ಮೊದಲನೇ ಪ್ರಶ್ನೆ ಅವ್ರದ್ದು ಇರೋದು. ರೀಸೇಲ್ ವ್ಯಾಲ್ಯೂ ಇಲ್ವಾ? ನಾನು ತಗೋತೀನಿ. ನನ್ನ ಹತ್ರ ತಗೊಂಡೋಗಿರೋದನ್ನ ಮಾತ್ರ ಅಲ್ಲ, ನೀವು ಎಲ್ಲೇ ಬೇರೆ ಎಲ್ಲೇ ಶೋರೂಮ್ ಗಾಡಿ ತಗೊಂಡ್ರಿ, ಸೆಕೆಂಡ್ಸೇ ತಗೊಂಡ್ರಿ, ತಗೊಬನ್ನಿ, ನಾನು ತಗೊಬರ್ತೀನಿ. ಇವಾಗ 2 ತಿಂಗಳು ನೀವು ಓಡೋಗ್ಬಿಟ್ರೆ 2 ತಿಂಗಳು ಎಲ್ಲಿ ಓಡೋಗೋಣ ಸರ್? ನಾನು ಕೇಳೋಕ್ಕಲ್ಲ, ಅವ್ರು ಕೇಳೋ ಪ್ರಶ್ನೆ. ಎಲ್ಲೂ ಓಡೋಗಲ್ಲ ಸರ್. ನಾನು ಕರ್ನಾಟಕ ಇಲ್ಲೇ ಇಟ್ಟಿರೋದು. ಇದು ಆನ್ಸರ್ ಸಿಕ್ತವ್ರಿಗೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ನಿಮ್ಮ ಸರ್ವಿಸ್ಗಳು ಸಿಗಲ್ಲ, ಹಿಂಸೆ ಆಗುತ್ತೆ, ಅದು ಇದು ಅಂತ ಹೇಳ್ತಾರೆ ಸರ್. ಸರ್ವಿಸು ನಾನೇ ಮಾಡಿಸ್ಕೊಡ್ತೀನಿ. ನನ್ನ ಹತ್ರ ಟೀಮ್ ಇದೆ. ಈ ಶೋರೂಮ್ ಸರ್ವಿಸೇ ಕೊಡ್ತೀನಿ ಸರ್ ನಿಮಗೆ. ಶೋರೂಮ್ ಸರ್ವಿಸ್ ಬಿಡದೆ ಬೇರೆ ಯಾವುದು ಕೊಡಲ್ಲ. ಈಚೆ ಎಲ್ಲ ಬಿಚ್ಚಿಸೋದು ಆ ಕೆಲಸನೂ ಮಾಡಲ್ಲ. ಅಪ್ಪೆ ಅಂದ್ರೆ ಅಪ್ಪೇನೆ ಅದೇ ಶೋರೂಮ್, ಅವರೇ ಹೋಗ್ಲಿ ಅಲ್ವಾ, ಮಾಡಿಸ್ಕೊಬರ್ಲಿ. ಜಸ್ಟ್ ನನ್ಗೊಂದು ಫೋನ್ ನಂಬರು, ನನ್ನ ಹೆಸರು ಸಾಕು, ನಿಮಗೆ ಇನ್ನೇನು ಬೇಕಾಗಿಲ್ಲ. ಅಲ್ಲೋದ್ರೆ ನಿಮಗೆ ಅದೇ ರಾಜಾತ್ಯದಲ್ಲಿ ಬೇಗ ಕೊಡ್ತಾರೆ ಗಾಡಿ ಅಲ್ವಾ ಸರ್? ಓಕೆ, ರೀಸೇಲ್ ವ್ಯಾಲ್ಯೂ ಅಂತ ಇಲ್ಲ ಅಂತ ಹೇಳಿದ್ರಲ್ಲ, ಅದೊಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಯಾವ ಗಾಡಿನೂ ಬಾಡಿಗೆಗಳಂತೂ ನಾನು ರೀಸೆಂಟ್ ಆಗಿ ಇನ್ನೊಂದು ವಿಡಿಯೋ ಮಾಡಿದ್ದೆ, ಅದು ಕೂಡ ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ ನಿಮಗೆ. ಎಲ್ಲೋ ಬೋರ್ಡು ಇನೋವಾ ಕ್ರಿಸ್ಟಾ ಕೂಡ ಇಟ್ಟಿದ್ದಾರೆ, ಇಂಡಿಕಾ ಕೂಡ ಇಟ್ಟಿದ್ದಾರೆ. 1 ಲಕ್ಷ ರೂಪಾಯಿಗೆ ಇಂಡಿಕಾ ತಗೊಂಡು ಮನೆ ಕಟ್ಸಿರೋ ಉದಾಹರಣೆ ಇದೆ. 12 ಲಕ್ಷ ರೂಪಾಯಿ ಇಂಡಿಕಾ ಎಲ್ಲೋ ಬೋರ್ಡ್ ಇನೋವಾ ಕ್ರಿಸ್ಟಾ ತಗೊಂಡು ಮನೆ ಮಾರ್ಕೊಂಡ್ರೆ ಉದಾಹರಣೆ ಐತೆ. ದುಡಿಯಕ್ಕೆ ತಗೊಂತ ಇದೀವ, ರೀಸೇಲ್ ವ್ಯಾಲ್ಯೂಗೆ ತಗೊಂತ ಇದೀವ. ಹೌದು, ಪಾಯಿಂಟ್ ನಾನು ಹೇಳ್ತಾ ಇರೋದು, ದುಡಿಯಕ್ಕೆ ತಗೊಂತ ಇದೀವಿ, ಎಷ್ಟಕ್ಕೆ ತಗೊಂತ ಇದೀವಿ, ಮಾತಾಡಬಾರ್ದು ಅಂತ. ಬಟ್ ಈ ಕಮೆಂಟ್ಸ್ ಮಹಾಪ್ರಭು ಇರ್ಲಿ, ತೊಂದರೆ ಇಲ್ಲ. ಕಾಮೆಂಟ್ ಮಾಡೋರೆಲ್ಲ ಎಲ್ಲದು ತಗೊಂಡ್ತಕ್ಕಂಥವ್ರೆಲ್ಲ ಹಂಗಂತೇಳಿ ಮಾಡಿರೋರೆಲ್ಲ ತಗೊಂಡೇ ಇರೋರು ಅಲ್ಲ. ನಿಮ್ಮ ಅನಿಸಿಕೆಗಳನ್ನ ನೀವು ಶೇರ್ ಮಾಡಿದೀರಾ. ಯಾರಿಗೆಲ್ಲ ಉಪಯೋಗ ಆಗ್ಬೇಕು ಬನ್ನಿ. ಇಲ್ಲಿ 35 ಜನಕ್ಕೆ ಕೊಡಕ್ಕಾಗೋದು 35 ಗಾಡಿಗಳು ಇರ್ತಕ್ಕಂಥದ್ದು. ನೆಕ್ಸ್ಟ್ ಲಾಟ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಯಾರಿಗೆಲ್ಲ ಲಾಸ್ಟ್ ಟೈಮ್ ಎಲ್ಲಾ ಗಾಡಿಗಳು ಸೋಲ್ಡ್ ಸರ್, ಯಾವ್ದು ಇಲ್ಲ. ಅದೇ ತರನೇ ಈ ಸೋಲ್ಡ್ ಆದ್ಮೇಲೆ ಅದರಲ್ಲೂ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರೋದೆಲ್ಲ 24 ಮಾಡಲ್ 2024. ಕೇವಲ ಒಂದೇ ಒಂದು ವರ್ಷದ ಗಾಡಿನ 1 ಲಕ್ಷ ರೂಪಾಯಿ ಅಪ್ ಟು 1 ಲಕ್ಷ ರೂಪಾಯಿವರೆಗೂ ಕಡಿಮೆ ಕೊಡ್ತಾ ಇದಾರೆ ಅಂದ್ರೆ ಒಂದು ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ಬನ್ನಿ, ಡೈರೆಕ್ಟ್ ಬನ್ನಿ. ಇನ್ನೂ ನೆಗೋಷಿಯಬಲ್ ಕೇಳಿ ಮನಸಾರೆ, ಸಾಧ್ಯವಾದ್ರೆ ಒಂದು ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. RC ಕಾರ್ಡ್ದು ಅದೆಲ್ಲ ಏನು ಯೋಚನೆ ಮಾಡಂಗಿಲ್ಲ. ಏನು 45 ಡೇಸ್ ಅಂದ್ರೆ 1.5 ತಿಂಗಳೊಳಗಡೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀರಾ ಅಲ್ವಾ ಸರ್? ಮತ್ತೆ ಲಾಸ್ಟ್ ಟೈಮ್ ಕೊಟ್ಟಿದ್ವಲ್ಲ ಸರ್ ಆಫರು, ಸೇಮ್ ಆಫರು. ನಿಮ್ಮ ಹತ್ರ ಯಾವ ಗಾಡಿ ತಗೊಂಬಂದ್ರು ಎಕ್ಸ್ಚೇಂಜ್ ಕೊಡ್ತೀನಿ. 2 ವೀಲರ್, ಕೆಲವರು 2 ವೀಲರ್ ತಂದಿದ್ರು, ಒಮ್ಮಿನೇ ಗಾಡಿನ ತಂದಿದ್ರು, ಅದು ಇಸ್ಕೊಂಡು ಕೊಟ್ಟಿದ್ದೀನಿ. ಒಟ್ಲಲ್ಲಿ ಅವ್ರು ಕೇಳಿದ್ದಿಷ್ಟೇ, ನಾನು ದುಡಿಯೋಕ್ಕೋಸ್ಕರ ಅಂದ್ರು. ತಗೊಳ್ಳಿ ಆಯ್ತು, ನೀವು ಜೀವನ ಮಾಡಿ ಅನ್ನೋಕ್ಕೋಸ್ಕರ ಕೊಟ್ಟೆ. ಎಲ್ಲ ಆಗಿದೆ ಸೇಮು. ನಿಮ್ಮ ಹತ್ರ ಯಾವ ಗಾಡಿ ಇದ್ರೂ ನಾನು ಎಕ್ಸ್ಚೇಂಜ್ ತಗೋತೀನಿ, ಅದರಲ್ಲಿ ಯಾವುದೂ ಡೌಟ್ ಇಲ್ಲ. ನೆಕ್ಸ್ಟ್ ಬಂದು ನಿಮಗೆ ಕೆಲವ್ರು ಕೇಳ್ತಾರೆ, ಮೈಲೇಜು ನಮಗೆ 150 ಸಾಲಲ್ಲ, 250 ಬೇಕು, ಹಾಗೆ ಹೇಗೆ ಅಂತ. ನಮ್ಮ ಹತ್ರ ಅದಕ್ಕೂ ಪ್ಲ್ಯಾನ್ ಇದೆ. ಸೋಲಾರ್ ಪ್ಲಾಂಟ್ ಥರ ಬರುತ್ತೆ ಸರ್. ಅದನ್ನು ಹಾಕ್ಬಿಟ್ಟು ಬ್ಯಾಟ್ರಿಗೆ ಸ್ಟೋರ್ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ಮ್ಯಾಕ್ಸ್ ಟು ನಿಮಗೆ ಕಮ್ಮಿ ಅಮೌಂಟಲ್ಲಿ ಬೇಕು ಆ ಥರ ಫೆಸಿಲಿಟೀಸ್ ಅಂದರೆ 60 ಕಿಲೋಮೀಟ್ರ್ ಮೈಲೇಜ್ ಎಕ್ಸ್ಟ್ರಾ ಸಿಗುತ್ತೆ.
ಇಲ್ಲ ನಮಗೆ ಜಾಸ್ತಿ ಬೇಕು ಅಂದರೆ 120 ಕಿಲೋಮೀಟ್ರ್ ಮೈಲೇಜ್ ಸಿಗುತ್ತೆ. ಬಟ್ ಅವೆಲ್ಲ ಕಾಸ್ಟ್ ವೈಸ್ ಜಾಸ್ತಿ ಆಗುತ್ತೆ. ಸೋಲಾರ್ದು, ಬ್ಯಾಟ್ರಿದು ಇದೆಲ್ಲ ನೀವು ಮಾಡಿಸ್ಕೋಬೇಕು ಅಂದರೆ ಇಷ್ಟೆಲ್ಲ ಜಾಸ್ತಿ ಆಗಿದೆ. ಇದು ಬಿಹಾರಲ್ಲಿ ಮಾಡಿದ್ದೀವಿ, ಸಕ್ಸಸ್ ಆಗಿದೆ ಅದು. ಸೊ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಬಟ್ ಇದು ವ್ಯಾರಂಟಿ ಗ್ಯಾರಂಟಿಗಳು ನಾವು ಆಲ್ಮೋಸ್ಟ್ ಕೊಡ್ತೀವಿ. ಓಕೆ, 3 ವರ್ಷ 5 ವರ್ಷ ಅವ್ರು ಎಷ್ಟು ಕೇಳ್ತಾರೆ, ಎಕ್ಸ್ಟ್ರಾ ಬೇಕು ನಮಗೆ ಇನ್ನೂ 25,000 ರೂಪಾಯಿ ಕಟ್ತೀವಿ, ಬೇಕಾದ್ರೆ ಇನ್ನೊಂದು 5 ವರ್ಷ 3 ವರ್ಷ ಕೊಡಿಸಿ ಅಂದರೆ ಕೊಡಿಸ್ತೀವಿ. ಅದು ಒಂಥರ ಇದ್ರೆ ಈ ಸೋಲಾರ್ದೆಲ್ಲ ಹಾಕೋದು ನಾವು ಕಂಪ್ನಿಗೆ ವಿರುದ್ಧವಾಗಿ ಮಾಡ್ದಂಗಿರುತ್ತೆ. ಈಗ ಈ ಮಹೇಂದ್ರ ಕಂಪ್ನಿ, ಆ ಕಂಪ್ನಿಲಿ ಇದಕ್ಕೆ ಅಲೋ ಇರೋಲ್ಲ. ಸೊ ನಾವು ವಾರಂಟಿ ಗ್ಯಾರಂಟಿ ಇರುತ್ತಲ್ಲ ಅಂದ್ಬಿಟ್ಟು ನಾವು ಮಾಡಿಸ್ಬಿಡ್ತೀವಿ ಸೋಲಾರ್ ಎಲ್ಲ. ಅವಾಗ ವಾರಂಟಿ ಗ್ಯಾರಂಟಿ ಇರಲ್ಲ. ಸೋಲಾರ್ ಅಂದ್ರೆ ಏನು ಸರ್? ಈ ಇದು ಸೋಲಾರ್ ಒಂದು ಇದು ಬರುತ್ತೆ ಸರ್, ಸ್ಟಿಕ್ಕರ್ ತರ. ಇಲ್ಲಿ ಮೇಲ್ಗಡೆ ಸ್ಟಿಕ್ಕರ್ ತರ ಅದನ್ನ ಅಂಟಿಸ್ಬಿಟ್ರೆ ಹಿಂದ್ಗಡೆ ಬ್ಯಾಟ್ರಿ ಇಟ್ಟಿರ್ತೀವಿ. ಸೊ ಅದರೊಳಗಡೆ ಕರೆಂಟ್ ಸ್ಟೋರೇಜ್ ಆಗ್ತಾರೆ. ಅಂದ್ರೆ ನಾವು ಚಾರ್ಜ್ ಹಾಕೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಗಾಡಿ ಓಡಿಸಬಹುದು. ನೀವು ಚಾರ್ಜಿಂಗ್ ಹಾಕಿದ್ರೆ 150 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಸರ್. ಅದು ಬಂದು ನಿಮ್ಗೆ 120 ಎಕ್ಸ್ಟ್ರಾ ಕೊಡುತ್ತೆ. ಸೊ ಟೋಟಲ್ ಎಷ್ಟಾಯ್ತು? 270 ಕಿಲೋಮೀಟರ್. ಒಬ್ಬ ಆಟೋ ಡ್ರೈವರ್ 250 ಕಿಲೋಮೀಟರ್ ಪ್ರತಿದಿನಕ್ಕೆ ನಮ್ಮ ಲೆಕ್ಕಾಚಾರಕ್ಕೆ ಕರೆಕ್ಟ್ ಆಗಿದೆ. ಅಲ್ಲ, ನಾರ್ಮಲ್ ಆಗಿ CNG LPG ಗಾಡಿಗಳಲ್ಲಿ ಓಡಿಸುವಂಥದ್ದು ಹೇಳ್ತಿದ್ದೀನಿ. ಅದಕ್ಕಿಂತ ಹೋದ್ರೆ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ಸರ್. ಡೈಲಿ ದುಡಿಯೋಕೆ ಆಗಲ್ಲ. 150 ಕಿಲೋಮೀಟ್ರು ಗೌರ್ಮೆಂಟ್ ಮಾಡಿರೋದು ಕರೆಕ್ಟಾಗೇ ಇರುತ್ತೆ. ಬಟ್ ಇನ್ನೂ ಜಾಸ್ತಿ ದುಡಿಬೇಕು, ನನಗೆ ಕಮಿಟ್ಮೆಂಟ್ಗಳು ಜಾಸ್ತಿ ಇದೆ ಅಂದಾಗ ಅವ್ರು 250-200 ಕಿಲೋಮೀಟರ್ ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಬಟ್ ಸೋಲಾರ್ದು ಒಂದು ಪ್ಲಾನು ಸಕ್ಸಸ್ ಆಗಿದೆ ಬಿಹಾರಲ್ಲಿ. ಕರ್ನಾಟಕದಲ್ಲಿ ನಾವು 2-3 ಗಾಡಿ ಮೇಲೆ ಪ್ರಯೋಗ ಮಾಡಿದ್ದೀವಿ, ಅದು ಸಕ್ಸಸ್ ಆಗಿದೆ. ಸೊ ಈ ಥರ ನೀವು ಸೋಲಾರ್ ಹಾಕ್ಸ್ಕೋಬೇಕು ಅಂದ್ರೂ ಬೇಕಾದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ಬೇಕಾದ್ರೆ ಮಾಡಿಸ್ಕೊಡ್ತೀವಿ. ಇಲ್ಲ ನಮ್ಮ ಗಾಡಿಗಳಿಗೆ, ನೀವು ತಗೊಳ್ಳೋ ಗಾಡಿಗಳಿಗೆ ಬೇಕಾದ್ರೆ ಮಾಡಿಸ್ಕೊಡಿ ಅಂದ್ರೂ ಮಾಡಿಸ್ಕೊಡ್ತೀವಿ. ಬಟ್ ವ್ಯಾರಂಟಿ ಗ್ಯಾರಂಟಿಗಳಿಗೆ ತೊಂದರೆ ಆಗಿಬಿಡುತ್ತೆ ಸರ್ ಅಷ್ಟೇ. ಸ್ವಲ್ಪ ಹಳೆ ಗಾಡಿಗಳಿದ್ರೆ ಬೇಕಾದ್ರೆ ಮಾಡಿಸ್ಕೊಳ್ಳಿ. ಈಗ ಶೋರೂಮ್ ಕೊಟ್ಟಿರ್ತಕ್ಕಂಥ ಮ್ಯೂಸಿಕ್ ಸಿಸ್ಟಮ್ ಬಿಚ್ಚಿ ಯಾವುದೋ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಅಂತಾರಲ್ಲ, ಆ ಥರ ಇದು ಅಲ್ವಾ? ಇಂಜಿನ್ ಹೆಂಗಿರುತ್ತೆ ಹಂಗೆ ಇರಬೇಕು. ಸ್ವಲ್ಪ ಸ್ಕ್ರೂ ನಟ್ಟು ಬಲ್ಟು ಲೂಸ್ ಆಯ್ತು ಅಂದ್ರೆ ವಾರಂಟಿ ಕ್ಲೈಮ್ ಆಗಲ್ಲ, ಹೊರಗೆ ಮಾಡಿಸ್ಕೊಳ್ಳೋಣ, ಇಲ್ಲ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋಣ. ಹೌದು, ಈ ಬ್ಯಾಟ್ರಿ ಆಟೋಗಳು ಈಗ ಜನಗಳು ಮಧ್ಯೆ ಬರ್ತಾ ಇದೆ. ಎಲ್ಲರಿಗೂ ಎಷ್ಟೋ ಜನಕ್ಕೆ ಡೌಟ್ ಇದೆ, ಕೆಲವ್ರಿಗೆ ಹೊಟ್ಟೆ ಉರಿ ಇದೆ, ಕೆಲವ್ರಿಗೆ ಬೇಜಾರಿದೆ. ಈ ರೀತಿ ಎಲ್ಲ ಇದಿದ್ದಾಗ ವಾರಂಟಿ ಗ್ಯಾರಂಟಿ ಇಲ್ಲದೆ ಇದ್ರೆ ಕಷ್ಟ ಆಗುತ್ತೆ ಅವ್ರಿಗೆ. ಅಷ್ಟೇ ಒಂದು ಭಯ ಸೃಷ್ಟಿ ಆಗುತ್ತೆ. ಬರೀ ಬ್ಯಾಟ್ರಿಲಿದೆ. ಆಮೇಲೆ ಬ್ಯಾಟ್ರಿ ಈಚೆ ಮಾರ್ಕೆಟಲ್ಲೆಲ್ಲ ಕಮ್ಮಿ ಇದೆ ಸರ್. ಈ ಗಾಡಿ ಬ್ಯಾಟ್ರಿ ಕೆಟ್ಟೋಗುತ್ತೆ, ಇರಲ್ಲ, 1.5 ಲಕ್ಷ ಆಗುತ್ತೆ, ಆ ಥರ ಏನೂ ಇಲ್ಲ. 80,000ದಿಂದ 90,000ವರೆಗೂ ಆಗುತ್ತೆ ಈಚೆ ಮಾರ್ಕೆಟಲ್ಲಿ. ಶೋರೂಮ್ದೇ ಬೇಕು ಅಂದರೆ ನಿಮ್ಗೆ ವಾರಂಟಿ ಗ್ಯಾರಂಟಿ ಸಮೇತ 1,20,000, 1,30,000 ತಗೋತಾರೆ ಅಷ್ಟು. ಅದು ಎಷ್ಟು ವರ್ಷಕ್ಕೆ ಸರ್? 6ರಿಂದ 15 ವರ್ಷದ ಆದಮೇಲೆ. ಅದು 6 ವರ್ಷಕ್ಕೆ ಯಾಕೆ ಬರುತ್ತೆ? ನೀವು ಚಾರ್ಜಿಂಗ್ನ ಯಾವ ರೀತಿ ಉಪಯೋಗಿಸ್ತೀರಾ, ಗಾಡಿನ ಯಾವ ರೀತಿ ಉಪಯೋಗಿಸ್ತೀರಾ ಅನ್ನೋದ್ರ ಮೇಲೆ 6-7 ವರ್ಷದ ಮೇಲೆ ಬರುತ್ತೆ. ಓಕೆ, ಬ್ಯಾಟ್ರಿ ಗಾಡಿಗಳಲ್ಲಿ ನೀವು 6-7 ವರ್ಷದಕ್ಕೆ ನೀವು ಇಂಜಿನ್ ಆಯಿಲ್ ಹಾಕ್ಸ್ತಾ ಇದ್ರೆ ಎಷ್ಟು ಸೇವ್ ಮಾಡಿರ್ತೀರಾ ಸರ್? ಇದಕ್ಕೆ ಇಂಜಿನ್ ಆಯಿಲ್ ಇಲ್ಲ, 10,000 ಕಿಲೋಮೀಟರ್ಗೆ 250 ರೂಪಾಯಿ ಸರ್ವಿಸಿಗೆ ಖರ್ಚು ಮಾಡಿರ್ತೀರಾ. ಕರೆಂಟ್ ಹಾಕಿದ್ರೆ ಎಷ್ಟು ಬರುತ್ತೆ ಸರ್? 70 ರೂಪಾಯಿ ಕರೆಂಟ್ ಬರುತ್ತೆ. ಈಗೆಲ್ಲ ಗೃಹ ಜ್ಯೋತಿಯಿಂದ ಫ್ರೀ ಕೊಟ್ಟಿದೆ ಗೌರ್ಮೆಂಟು, ಎಲ್ಲ ಮನೇಲೆ ಹಾಕೊಬೋದು ಆರಾಮಾಗಿ. ಇದೇನು ಪಾಯಿಂಟ್ಗೆ ಹೋಗ್ಬೇಕು ಅಂತೇನು ಇಲ್ವಲ್ಲ ಅಷ್ಟೇ. ಇನ್ನೇನಾದ್ರು ಉಳಿಸಿದೀರಾ ಹೇಳೋದು? ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀರಾ? ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ. ಜನಗಳು ಅವ್ರಿಗೆ ಏನು ಇಷ್ಟ ಆಗುತ್ತೆ, ಯಾವ ಥರ ಬೇಕು ನಂಗೆ ಇನ್ನೊಂದ್ಸರಿ ಆಫರ್ ಹೇಳ್ಬಿಡ್ತೀನಿ ನೋಡಿ. ಯಾರೆಲ್ಲ ಇಲ್ಲಿ ಎಲೆಕ್ಟ್ರಿಕ್ ಆಟೋನ ತೊಗೊತಿದ್ರು, ಕೇವಲ 35 ಗಾಡಿಗಳು ಮಾತ್ರ ಇರ್ತಕ್ಕಂಥದ್ದು. 2024 ಮಾಡಲು ಎಲ್ಲ ಸಿಂಗಲ್ ಓನರ್ ಆಟಗಳೇ ಇರ್ತಕ್ಕಂಥದ್ದು. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ 0 ಡೌನ್ ಪೇಮೆಂಟಲ್ಲಿ ತೊಗೊತೀನಿ ಅಂದರೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿಕೊಡ್ತಾರೆ. ಯಾರೆಲ್ಲ 20ರಿಂದ 25,000 ರೂಪಾಯಿ ಡೌನ್ ಪೇಮೆಂಟ್ ಮಾಡ್ತೀನಿ ಅಂದರೆ 1 ಗ್ರಾಮ್ ಗೋಲ್ಡ್ನ ಕೊಡ್ತಾ ಇದ್ದಾರೆ. ಇಲ್ಲಪ್ಪ 50ರಿಂದ 75,000 ಡೌನ್ ಪೇಮೆಂಟ್ ಮಾಡ್ತೀನಿ ಅಂದರೆ ಒಂದು EMIನ ಫ್ರೀಯಾಗಿ ಕಟ್ಕೊಡ್ತೀರಾ. ಮತ್ತೆ ಜೊತೆಗೆ ಒಂದು ಹೊರಗಡೆ ಏನಾದರೂ ಹೋಗ್ತೀನಿ ಅಂದರೆ ಅದು ಕೂಡ ಮಾಡ್ಕೊಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಇವ್ರ ಹತ್ರ ಕೆಲವು ಕಡೆ ರೆಸಾರ್ಟ್ನ ಪಾಯಿಂಟ್ ಮಾಡಿ ಆ ರೆಸಾರ್ಟ್ಗಳಾಗಿರ್ಬೋದು, ಸುತ್ತಮುತ್ತ ಈಗ ವಂಡರ್ಲಾ ಆಗಿರ್ಬೋದು, ಅಲ್ಲೆಲ್ಲ ಫ್ರೀಯಾಗಿ ಪಾಸ್ ತಗೋಬಹುದು. ಇವ್ರ ಕಡೆ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ 2 ಮಕ್ಕಳು, ಅಷ್ಟೇ ಏನ್ ಬೇಕು ಪಾಸ್ ಕೊಡ್ತೀವಿ. ಒಂದ್ ದಿವಸ ಪೂರ್ತಿ ಹೋಗಿ ಆಟೋಲ್ ದುಡ್ದು ದಂಡಿರ್ತಾರೆ ಸರ್. ಅವ್ರಿಗೊಂದ್ ದಿವಸ ಮಕ್ಳ ಜೊತೆ ಈಚೆ ಹೋದ್ರೆ ಒಂದು ಮನೆಗೆ ಒಂದು ಸಂತೋಷ ಅಂತ. ಸರ್ ಇನ್ನೇನಾದ್ರು ಉಳಿಸಿದ್ರೆ ಹೇಳೋದಕ್ಕೆ? ಲಾಸ್ಟ್ ಏನಪ್ಪಾ ಅಂದ್ರೆ ಅದೇ, ನೀವು ಆಟೋ ತಗೊಂಡ್ರೆ ಈಚೆ ಡ್ಯೂಟಿ ಇಲ್ಲ ಅದು ಇದು ಅಂತ ನೀವು ಅನ್ಕೊಂತ ಇದ್ರೆ ನಾವೇ ಕೆಲಸ ಕೊಟ್ಟು ಸಂಬಳನೂ ಕೊಡ್ತೀವಿ. 42,000 ರೂಪಾಯಿ ಸಂಬಳ, ಅಮೆಜಾನ್ ಫ್ಲೆಕ್ಸ್, ಪೋರ್ಟರು, ಇದೆಲ್ಲ ಲಾಸ್ಟ್ ಟೈಮು ಹೇಳಿದ್ದೀನಿ. ಬಟ್ ಈ ಟೈಮು ನಾವೇ ಒಂದು ಆ್ಯಪ್ ಕ್ರಿಯೇಟ್ ಮಾಡಿದ್ದೀವಿ, ನಮ್ಮ ಆಟೋ ಅಂತ. ಇದರಲ್ಲಿ ಹೆಂಗೆ ಅಂದರೆ ನಿಮ್ಗೆ ಕಮಿಷನ್ ಇಲ್ಲ, ಬರೀ 660 ರೂಪಾಯಿ ನೀವು ಮಂತ್ಲಿ ಕಟ್ಟೋದು. ನೀವು ಎಷ್ಟು ಬೇಕಾದ್ರೂ ದುಡ್ಡು ಕೊಡಿ, ಕಸ್ಟಮರ್ದು ಏನು ಕೊಡ್ತಾರೋ ಟೋಟಲ್ ಅಮೌಂಟ್ ನಿಮಗೆ ಬರುತ್ತೆ. ಯಾರೋ 100 ರೂಪಾಯಿ, ಇವಾಗ ಬೇರೆ ಕಂಪ್ನಿಗಳು ಏನು ಮಾಡುತ್ತೆ, ಒಂದು ಬಾಡಿಗೆ ಬುಕ್ಕಿಂಗ್ ಆದರೆ 100 ರೂಪಾಯಿ ಬಾಡಿಗೆಗೆ ಹೋದರೆ 30 ರೂಪಾಯಿ ಕಟ್ ಮಾಡಿ 70 ರೂಪಾಯಿ ಡ್ರೈವರ್ಗೆ ಕೊಡ್ತಾರೆ ಸರ್. ಸೊ ಅವ್ನಿಗೆ ಅಲ್ಲಿ ದುಡಿಯೋದ್ರಲ್ಲಿ 1/4% ಹೋಗ್ಬಿಡುತ್ತೆ ಅನ್ನೋ ಥರ ಆಗ್ಬಿಡುತ್ತೆ. ಸೊ ನಮ್ಮ ಈ ಆ್ಯಪಲ್ಲಿ ಏನಿರುತ್ತೆ, ನಮ್ಮ ಆಟೋಲಿ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಹತ್ರ ಬಂದು ಅದು ರಿಜಿಸ್ಟರ್ ಮಾಡಿಸ್ಕೊಂಡು ಹೋದರೆ ನೀವೇನು ಯಾವುದೇ ಕಾಸ್ಟಸ್ ಇರೋಲ್ಲ. ಬರೀ ಒಂದು ತಿಂಗಳಿಗೆ 660 ರೂಪಾಯಿ ನಮಗೆ ಏನು ಸರ್ವಿಸ್ ಕೊಡ್ತೀವಿ ಅದಕ್ಕೋಸ್ಕರ ಇರುತ್ತೆ ಅಷ್ಟೇ. ಸೊ 660 ರೂಪಾಯಿ ಅವರು ಕಟ್ಟಿದ್ರೆ ಇನ್ನು ಯಾವುದೇ ತಿಂಗಳಿಗೆ, ದಿನಕ್ಕಲ್ಲ, ಅಷ್ಟೇ ಬಾಡಿಗೆ ಅವ್ರು ಕೊಡ್ಕೊಳ್ಳಿ ಡೈಲಿ, ಅದು ಫ್ರೀ ಆಫ್. 1 ರೂಪಾಯಿ ಕಮಿಷನ್ ಇಲ್ಲ, ಎಲ್ಲ ಟೋಟಲ್ ಅವ್ರಿಗೆ ಹೋಗುತ್ತೆ. ನಾರ್ಮಲ್ ಆಗಿ ಅಮೆಝಾನು,
ಫ್ಲೆಕ್ಸ್ ಪೋರ್ಟರು ಎಲ್ಲ ನಮ್ಮ ಹತ್ರ ಇದ್ದೇ ಇದೆ. ನೀವು ಅಲ್ಲೇ ಸೇರಿಸಿ ಅಂದ್ರೆ ಅಲ್ಲೇ ಅಟ್ಯಾಚ್ ಮಾಡಿಸ್ಕೊಡ್ತೀವಿ. ಅದಕ್ಕೂ ₹1 ದುಡ್ಡು ಬೇಡ. ಅಷ್ಟು ನೀವು ಸ್ವಾಭಿಮಾನವಾಗಿ ದುಡಿಯೋಕ್ಕೋಸ್ಕರ, ನಿಮ್ಮ ಜೀವನ ನಡೆಯೋಕ್ಕೋಸ್ಕರ, ಇದಕ್ಕೋಸ್ಕರ ಮಾತ್ರ ಅಷ್ಟೇ. ಹೊಸ ಟೆಕ್ನಾಲಜಿ, ಹೊಸ ಗಾಡಿಗಳು, ಎಲೆಕ್ಟ್ರಿಕ್ ಗಾಡಿಗಳು ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗೇ ಇದೆ ಪರ್ಫಾರ್ಮೆನ್ಸು. ಕೆಟ್ಟ ಅಭಿಪ್ರಾಯಗಳು ಕೊಡ್ತಾ ಇರೋದು ಅದ್ರ ಬಗ್ಗೆ ಗೊತ್ತಿಲ್ದಿರೋರು ಅಷ್ಟೇ. ಯಾರು ತಿಳಿದಿರೋರು ಯಾರು ಹೇಳ್ತಿಲ್ಲ. ನನಗೆ ಗೊತ್ತಿರೋ ಹಂಗೆ ನನ್ನ ಹತ್ರ ಇಷ್ಟೊಂದು ಗಾಡಿ ಸೇಲ್ ಆಗುತ್ತೆ ಅಂತ ನಾನೇ ಅನ್ಕೊಂಡಿರ್ಲಿಲ್ಲ ಸರ್. ನಿಮ್ಮ ಮೂಲಕ ನಾನು ಇವ್ರ ಮೂಲಕನೇ ಇಷ್ಟೊಂದು ಗಾಡಿ ಸೇಲ್ ಆಗಿರೋದು. ಬಟ್ ಫಸ್ಟ್ ಲಾಟ್ ಖಾಲಿ ಆದ್ಮೇಲೆ ನನಗೆ ಕಾನ್ಫಿಡೆಂಟ್ ಬಂದಿದ್ದು, ಜನಗಳು ಹೊಸತನ್ನ ಒಪ್ಕೊಂತಾರೆ. ಯಾರೋ ಕೊಡೋ ಬ್ಯಾಡ್ ಕಮೆಂಟ್ಸ್ನೆಲ್ಲ ಅವ್ರ ತಲೆಯಲ್ಲಿ ಹಾಕೊಳ್ಳಲ್ಲ. ಸೊ ಅವ್ರಿಗೆ ಆ ವರ್ತ್ ಗೊತ್ತಿರುತ್ತೆ, ಅದ್ರ ಬಗ್ಗೆ ಅವ್ರು ಹಿನ್ನೆಲೆ ತಗೊಂಡಿರ್ತಾರೆ ಸರ್. ಕಾಮೆಂಟ್ ಮಾಡೋದಿರ್ಲಿ, ಅದ್ರಲ್ಲೇ ಜಗಳ ಆಡ್ತಾರೆ. ಅವ್ನು ತಗೋಬೇಡ ಅಂದ್ರೆ ಇವ್ನು ಯಾಕೆ ತಗೋಬೇಕು, ಯಾಕೆ ತಗೊಳೋದಿಲ್ಲ, ಅವ್ರು ಬಿಟ್ಟಾಕಿ ಕಾಮೆಂಟ್ ಎಲ್ಲ ತಲೆ ಕೆಡಿಸ್ಕೊಂಡ್ಬಿಟ್ಟು. ಅದು ಬಿಡಿ, ಇನ್ನು ಸೆಲೆಬ್ರಿಟಿಗಳು ಕಾಮೆಂಟ್ ನೋಡಿ ಒಬ್ರಿಗೊಬ್ರಿಗೆ ಪೈಪೋಟಿ ಮಾಡಾಕಿರ್ತಾರಲ್ಲ, ಅದನ್ನ ನೋಡ್ಬೇಕು. ಇನ್ನು ನೀವು ಕಾಮೆಂಟ್ ಎಲ್ಲ ತಲೆ ಕೆಡಿಸ್ಕೊಂಡ್ರೆ ಆಗೋದಿಲ್ಲ ಸರ್. ಎಲ್ಲ ಮುಗಿತಾ ನೀವೆಲ್ಲ ಅಲ್ವಾ ಸರ್? ಸರ್ ಇನ್ನೊಂದ್ಸರಿ ಆಫರ್ ಹೇಳ್ಬಿಡೋಣ ಅವರಿಗೆ. ಸರ್ ಯಾರೆಲ್ಲ 0 ಡೌನ್ ಪೇಮೆಂಟ್ ಅಲ್ಲಿ ತಗೊಂತಾರೋ 0 ಡೌನ್ ಪೇಮೆಂಟ್ ಕೂಡ ಪ್ರೊಫೈಲ್ ಚೆನ್ನಾಗಿದ್ರೆ ಮಾಡ್ಕೊಡ್ತೀರಾ. ಸಿಬಿಲ್ ಲೋನ್ ಚೆನ್ನಾಗಿಲ್ಲ ಅಲ್ವಾ ಸರ್? 20,000 ರಿಂದ 25,000 ಡೌನ್ ಪೇಮೆಂಟ್ ಮಾಡ್ತಾರೆ ಅಂದ್ರೆ 1 ಗ್ರಾಮ್ನ ಗೋಲ್ಡ್ ನ ಫ್ರೀ ಆಗಿ ಕೊಡ್ತಾ ಇದೆ ಅಲ್ವಾ ಸರ್? ನೆಕ್ಸ್ಟ್ 50,000 ರಿಂದ 75,000 ಡೌನ್ ಪೇಮೆಂಟ್ ಮಾಡ್ತೀನಿ ಅಂತ ಅಂದ್ರೆ ಒಂದು EMI ನ ಅದೆಷ್ಟಾದ್ರೂ ಇರಲಿ EMI ಜೊತೆಗೆ ಒಂದು ಪ್ರೆಷರ್ ವಾಷರ್, ವಾಟರ್ ಗನ್ ಫ್ರೀ ಆಗಿ ಕೊಡ್ತೀರಾ, ಗಾಡಿ ವಾಶ್ ಮಾಡ್ಕೊಳ್ಳಿ ಅಲ್ವಾ ಸರ್? ಇಲ್ಲಣ್ಣ ನಾನು ಲೋನು ತಗೊಳಲ್ಲ, 0 ಡೌನ್ ಪೇಮೆಂಟ್ ಬೇಡ, ನೀನ್ ಕೊಡೋದು ನನಗೆ ಬಿಟ್ಟಿದ್ದು, ನಾನು ಫುಲ್ ಕ್ಯಾಶ್ ಅಲ್ಲಿ ತಗೋತೀನಿ ಅನ್ನೋರ್ಗೆ ಅಲ್ವಾ ಸರ್? ನಾವು ಅಂತವ್ರಿಗೆ ಗೋಲ್ಡ್ ಕೊಡ್ತೀವಿ. ಔಟಿಂಗ್ ಒಂದೇ ಆರಾಮಾಗಿ ಫ್ಯಾಮಿಲಿ ಜೊತೆ, ಗಂಡ ಹೆಂಡತಿ 2 ಮಕ್ಕಳು ಈಚೆ, ಅವ್ರು ಯಾವ ನಾವು ಜನಕ್ಕೆ 20 ಜನ ಇರ್ತಾರೆ ಫ್ಯಾಮಿಲಿ. ಇಲ್ಲ ಸರ್, 4 ಜನ ಪಾಸಸ್ ಇದೆ. ಅದನ್ನು ಕ್ಲಿಯರ್ ತಿಳ್ಕೊಂಬಿಡಿ. 4 ಜನಕ್ಕೆ 4 ಪಾಸ್ನ ಕೊಡ್ತಾರೆ. ಒಳಗಾದ್ರೂ ಹೋಗ್ಲಿ, ಗುಹಾಂತರ ಅಂತಿದೆ, ಅದೆಲ್ಲ ಫೇಮಸ್ ಇದೆ ಸರ್. ಇವಾಗೆಲ್ಲ ಚೆನ್ನಾಗಿ ರನ್ನಿಂಗ್ ಇರೋದೆ. ನಾವು ನೋಡಿ 4 ಜನ ಅಂತ ಹೇಳಿದ್ರೆ ಒಂದು ಎಕ್ಸ್ಟ್ರಾ ಕೇಳಿ ಏನಾಗಲ್ಲ. ಇದು ನನ್ನ ಚಾನಲ್ ಕಡೆಯಿಂದ ಹೇಳೋದು. ಮಾಡ್ಕೊಡ್ತೀರಲ್ಲ? ಖಂಡಿತ ಸರ್, ಅಲ್ವಾ? ಅಷ್ಟು ಅದೊಂದು ಇಷ್ಟಲ್ಲ ಸರ್ ಆಫರ್. ಅದು ಬಿಟ್ಟು 3 ಗಾಡಿಗಳನ್ನ ಒಬ್ರೇ ತಗೊಂತಿರೋ ಅಥವಾ ಇನ್ನೊಬ್ರಿಗೆ ಕೊಡಿಸ್ತಿರೋ, 1 ತಿಂಗಳ ಒಳಗಾಗಿ ಅದು ಡೆಲಿವರ್ಡ್ ಆಗ್ಬೇಕು, ಫುಲ್ ಪೇಮೆಂಟ್ ಕ್ಲಿಯರ್ ಆಗ್ಬೇಕು. ಅದಾಯ್ತು ಅಂದ್ರೆ ಫುಲ್ ಕ್ಯಾಶ್ ಅಲ್ಲಾದ್ರೂ ಹೋಗ್ಲಿ, ಲೋನ್ ಅಲ್ಲಾದ್ರೂ ಹೋಗ್ಲಿ ಸರ್. 3 ಗಾಡಿಗಳು ತಾವೆ, ಮೋಂಟ್ರಾ ಆಗಿರ್ಲಿ, ಅಪೆಸಿಟಿ ಆಗಿರ್ಲಿ, ಯಾವ್ದನ್ನ ಆಗಿರ್ಲಿ, ಒಂದು ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ನ ಫ್ರೀ ಆಗಿ ಕೊಡ್ತಾರೆ. ಗೊತ್ತಾಯ್ತಲ್ವಾ? ಇಷ್ಟು ಆಫರ್ ಇವ್ರ ಕಡೆಯಿಂದ ಸಿಗ್ತಾ ಇರೋದು. ಸೊ VS ಕನ್ಸಲ್ಟೆನ್ಸ್ ಇವ್ರ ಕಂಪ್ನಿ ಕಡೆಯಿಂದನೇ ಸಿಗ್ತಕ್ಕಂಥದ್ದು. ಕೇಳಿದ್ರಲ್ವಾ? ಸೊ ಈ ವಿಡಿಯೋ ತುಂಬ ವರ್ಸ್ಟ್ ಆಗಿತ್ತು, ನನ್ನ ವಾಯ್ಸು ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಆದಷ್ಟು ಬೇಗ ಹುಷಾರಾಗ್ತೀನಿ. ಅದೇ ಹೇಳಲ್ವಾ, ಕೆಲಸ ಜಾಸ್ತಿ ಮಾಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ ಸರ್ ಅಂತ ಹೇಳಿದ್ರಲ್ಲ, ಅದೇ ಥರ ಈಗ ನನ್ನ ಕೆಲಸ ಜಾಸ್ತಿ ಆಗಿ ಆರೋಗ್ಯ ಕೆಟ್ಟೋಗಿದೆ ಸರ್. ಎನಿವೇ ಸರ್, ಇದು ಚೆನ್ನಾಗಾಗ್ಲಿ. ಸುಮಾರು 35 ಗಾಡಿ ಇರೋದು. ನೆಕ್ಸ್ಟ್ ಬರ್ತಾ 350 ಗಾಡಿ ಆಗಲಿ ನಿಮ್ಮ ಲಾಟಲ್ಲಿ. ತುಂಬ ಜನಕ್ಕೆ ಉಪಯೋಗ ಆಗಲಿ ಅಲ್ವಾ? ಕಡಿಮೆ ರೇಟಿಗೆ ಸಿಗ್ತಾ ಇದೆ. 50,000ದಿಂದ 1 ಲಕ್ಷ ರೂಪಾಯಿ ಕಮ್ಮಿ ಸಿಕ್ತು ಅಂದ್ರೆ ನೀವು ಬಾಡಿಗೆ ದುಡಿತಕ್ಕಂಥವ್ರಿಗೆ ಅದೇ ದೊಡ್ಡದು. ಏನಪ್ಪಾ ಅಂದ್ರೆ ಒಂದೇ ಒಂದು ನೆಗೆಟಿವ್, ಸೆಕೆಂಡ್ ಓನರ್ ಆಗ್ತೀರಾ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ. ಓಡಿರ್ತಕ್ಕಂಥದ್ದು ಆಲೆ ಕಿಲೋಮೀಟರ್ದು ತೋರಿಸಿದೆ, 16,000 13,000 ಕಿಲೋಮೀಟರ್ ಓಡಿದೆ. ಹೈಯೆಸ್ಟ್ ಅಂದ್ರೆ ಎಷ್ಟು ಓಡಿದೆ ಸರ್? ಹೈಯೆಸ್ಟ್ ಅಂದ್ರೆ 25,000 20,000 ಅಷ್ಟೇ. ಅದ್ರ ಮೇಲೆ ಜಾಸ್ತಿ ಓಡಿಲ್ಲ. ಗೊತ್ತಾಯ್ತಲ್ವಾ? ನೋಡಿದೀರಾ ಅಂತ ಅನ್ಕೋತೀನಿ. ಆಟೋ ಡ್ರೈವ್ ಮಾಡ್ತಾ ನೋಡಿದ್ರು, ಮನೇಲಿ ಕೂತ್ಕೊಂಡು ನೋಡಿದ್ರು, ಟಿವಿ ನೋಡ್ತಾ ಟಿವಿನ ಮ್ಯೂಟ್ ಮಾಡಿ ನೋಡಿದ್ರು, ಒಟ್ನಲ್ಲಿ ನೋಡಿದಿರಾ, ಟಿವಿಗೆ ಹಾಕೊಂಡು ನೋಡಿದಿರಾ, ಎಷ್ಟೋ ಜನ ಟ್ಯಾಬಲ್ ನೋಡಿದ್ರ? ಇಲ್ಲ, ಈ ಗಾಡಿಗಳನ್ನೆಲ್ಲ 99% ಆಟೋದಲ್ಲಿ ಡ್ರೈವ್ ಮಾಡ್ತಾನೆ ನೋಡಿರ್ತಾರೆ. ಯಾಕಂದ್ರೆ ಅದೇ ಕಂಟೆಂಟ್ ವಿಡಿಯೋ ಅಲ್ವಾ ಸರ್? ಇನ್ನು ಉಳಿದವ್ರು ಯಾರ್ಯಾರೆಲ್ಲ ನೋಡಿದ್ರು ಎಲ್ರಿಗೂ ಖುಷಿ ವಿಚಾರ. ಸೊ ನೋಡಿ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಇದೆ, ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಕೇಳ್ರಿ, ಏನ್ರಿ ಅದು ಆಟೋದ ವಿಡಿಯೋ ಮಾಡಿದಿರಲ್ವಾ, ಏನದು ಅಂತ ಕೇಳ್ತಿರಲ್ವಾ ಸರ್? ಏನ್ ಬೇಜಾರಿಲ್ಲ, ಯಾವ ಆಟೋ ಅನ್ನಲ್ವಲ್ಲ? ಯಾವ್ದು ಇಲ್ಲ. ಲಾಸ್ಟ್ ಟೈಮ್ 2 ನಂಬರ್ ಕೊಟ್ಟಿದ್ವಿ, ಈ ಸತಿ 4 ನಂಬರ್ ಕೊಡ್ತಾ ಇದೀನಿ. ನಾವು ಸಿಕ್ಕಿಲ್ಲ ಅಂದ್ರೂ ಇನ್ನೊಬ್ರು ಸಿಗ್ತಾರೆ. ನಾನ್ ಬಿಸಿ ಆದ್ರೆ ಇನ್ನೊಂದ್ ನಂಬರ್ಗೆ ಮಾಡಿ, ಒಂದೇ ನಂಬರ್ ಟ್ರೈ ಮಾಡ್ತಾ ಇರಬೇಡಿ. ಇನ್ನು 4 ನಂಬರ್ಗೆ ಒಂದೊಂದು ಮಿಸ್ಕಾಲ್ ಅಂತೂ 100% ಫೋನ್ ಮಾಡೇ ಮಾಡ್ತೀವಿ ಅಲ್ವಾ ಸರ್? ಅದ್ರಲ್ಲಿ ಯಾವ್ದು ಡೌಟ್ಸ್ ಇಲ್ಲ. ನಂಬರ್ ಜಾಸ್ತಿ ಮಾಡಿದೀನಿ ಯಾಕಂದ್ರೆ ಜನಗಳಿಗೆ ಉಪಯೋಗ ಆಗಲಿ ಅಂತ. ನೋಡಿ, ಈ ವಿಡಿಯೋ ತುಂಬಾ ಜನಕ್ಕೆ ಉಪಯುಕ್ತ ಮಾಹಿತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಕೆಲವು ಜನಕ್ಕೆ ಏನು ಕೊರಿತಾನಪ್ಪ, ಫಸ್ಟ್ ಹೋಗೇ ಆಫ್ ಮಾಡ್ಕೊಳ್ಳೋ ಬದಲು ನೀವೇ ಆಫ್ ಮಾಡಿಬಿಡಿ, ದಯವಿಟ್ಟು ಇಲ್ಲಿ ಮುಗಿಸಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ನೀವು ಕೂಡ ಆಫ್ ಮಾಡಿ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಅವ್ರ ಆಫೀಸಿಗೆ ಬಂದು ಏನು ಬೇಕೋ ಮಾತಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ.